ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಈ ಕಗ್ಗದ ಭಾವಾರ್ಥ ಹೀಗಿದೆ: ನಗ್ತಾ ಜೀವನವನ್ನು ನಡೆಸೋದು ಸಹಜವಾದ ಧರ್ಮ, ಇತರರನ್ನು ನಗಿಸೋದು ಉತ್ತಮವಾದ ಧರ್ಮವಾಗಿದೆ. ನಗುವನ್ನು ಕೇಳುತ್ತಾ ನಗ್ತಾ ಇರೋದು ಅತಿಶಯವಾದ ಗುಣ. ನಗ್ತಾ ಜೀವನವನ್ನು ಸಾಗಿಸಿ ಇತರರನ್ನು ನಗಿಸಿ ತಾನೂ ನಗುತ್ತಾ ಬಾಳುವ ವರವನ್ನು ಅಧಿಕವಾಗಿ ನೀಡೆಂದು ಕೇಳಿಕೊ ಎಂದು DVG ಅವರು ಈ ಕಗ್ಗದಲ್ಲಿ ಹೇಳಿದರು. ಸಂತೋಷವಾಗಿ ಬದುಕಿ ಇತರರನ್ನು ಸಂತೋಷ ನೀಡುವ ಜೀವನವೇ ಅತ್ಯುತ್ತಮ ಜೀವನವಾಗಿದೆ. ವೇದಾಂತದ ದೃಷ್ಟಿಯಲ್ಲಿ ನಗು ಎಂಬುದು ಕೇವಲ ತುಟಿಗಳ ಚಲನೆಯಲ್ಲ, ಅದು ಒಳಗಿನ ಆತ್ಮದ ಪ್ರಸನ್ನತೆಯ ಅಭಿವ್ಯಕ್ತಿ. ಆತ್ಮವು ಸಚ್ಚಿದಾನಂದ ಸ್ವರೂಪದ್ದು, ಅಂದರೆ ಆನಂದವು ನಮ್ಮ ಮೂಲ ಸ್ವಭಾವ. ನಾವು ನಗುವಾಗ ನಮ್ಮ ನೈಜ ಸ್ವರೂಪಕ್ಕೆ ಹತ್ತಿರವಾಗುತ್ತೆ. ಜೀವನದ ಸುಖ ದುಃಖಗಳನ್ನು ಒಂದು ನಾಟಕದಂತೆ ನೋಡುವ ಸಾಕ್ಷಿಭಾವ ಬಳಸಿಕೊಂಡಾಗ ಮನುಷ್ಯನ ಮುಖದಲ್ಲಿ ಸಹಜವಾದ ಮುಗುಳ್ನಗೆ ಇರುತ್ತೆ. ಸೋಲು ಗೆಲುವಿನ ನಡುವೆ ಸಮತೋಲನ ಕಾಯ್ದುಕೊಳ್ಳೋದು ವೇದಾಂತ ಕಲಿಸುವ ಒಂದು ಪಾಠ. ಬದುಕಿನ ನಶ್ವರತೆಯನ್ನು ಮತ್ತು ಪ್ರಪಂಚದ ಮಾಯನ್ನು ಅರಿತ ಜ್ಞಾನಿಯ ನಗು ಗಂಭೀರವಾಗಿರುತ್ತೆ. ಇದು ಅಹಂಕಾರದ ಅಟ್ಟಹಾಸ ಅಲ್ಲ, ಬದಲಿಗೆ ಎಲ್ಲವನ್ನು ಅರಿತ ನಂತರ ವೈರಾಗ್ಯದ ನಗು. ಕೇವಲ ಬಾಹ್ಯ ನಗು ಮುಖ್ಯ ಅಲ್ಲ, ಅದು ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆದಾಗ ಬರುವ ಆತ್ಮತೃಪ್ತಿಯ ನಗು ಎಂದು ವೇದಾಂತವು ಒತ್ತಿ ಹೇಳುತ್ತೆ. ಹೊರಗಿನ ಘಟನೆಗಳಿಗೆ ಸ್ಪಂದ ಶ್ರೇಷ್ಠವಾಗಿದೆ. ನನ್ನನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಿದಂಥ ನಮ್ಮ ಗುರುಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು.